ನಮಸ್ಕಾರ. ಶಿವಮೊಗ್ಗ ಸ್ಫೋಟ ಬೆನ್ನಲ್ಲೇ ಬಳ್ಳಾರಿ ಬೆಂಗಳೂರಿಗೂ ಆಪತ್ತಿದ್ಯಾ? ಕೊಡಗು ಗುಡ್ಡ ಕುಸಿತಕ್ಕೂ ಅಕ್ರಮ ಗಣಿಗಾರಿಕೆ ಕಾರಣನಾ? ಕೆಆರ್ಎಸ್, ಕೋಲಾರ, ಧಾರವಾಡ ಡೇಂಜರ್ ಝೋನ್ನಲ್ಲಿವ್ಯಾ? ಇದೇ ಈ ಹೊತ್ತಿನ ವಿಶೇಷ. ಕರ್ನಾಟಕ ಇನ್ ಡೇಂಜರ್. ನಾನು ಚೈತ್ರರಾಜ್. ಶಿವಮೊಗ್ಗ ಸ್ಫೋಟ ಬೆನ್ನಲ್ಲೇ ಬಳ್ಳಾರಿ ಬೆಂಗಳೂರಿಗೂ ಆಪತ್ತಿದ್ಯಾ? ಕೊಡಗು ಗುಡ್ಡ ಕುಸಿತಕ್ಕೂ ಅಕ್ರಮ ಗಣಿಗಾರಿಕೆ ಕಾರಣನಾ? ಕೆಆರ್ಎಸ್, ಕೋಲಾರ, ಧಾರವಾಡ ಡೇಂಜರ್ ಝೋನ್ನಲ್ಲಿವ್ಯಾ? ಶಿವಮೊಗ್ಗ ಜಿಲೆಟಿನ್ ಸ್ಫೋಟ ಇಡೀ ರಾಜ್ಯವನ್ನೇ ಶೇಕ್ ಮಾಡ್ತಾ ಇದೆ. ಯಾವ ಜಿಲ್ಲೆಯಲ್ಲಿ ಮತ್ತೆ ಇಂಥ ಸ್ಫೋಟಗಳು ಸಂಭವಿಸುತ್ತವೋ ಅನ್ನೋ ಭಯ, ಆತಂಕ ಮನೆ ಮಾಡುವಂತೆ ಮಾಡಿದೆ. ಯಾಕಂದ್ರೆ ಶಿವಮೊಗ್ಗಕ್ಕೆ ಭಾರಿ ಪ್ರಮಾಣದ ಜಿಲೆಟಿನ್ ಮತ್ತು ಸ್ಫೋಟಕಗಳು ಎಲ್ಲಿಂದ ಬಂದವು, ಹೇಗೆ ಬಂದವು? ಗುರುವಾರ ರಾತ್ರಿ ಶಿವಮೊಗ್ಗ ಜಿಲ್ಲೆಯ ಹುಣಸೋಡಿಯಲ್ಲಿ ಏನಾಯಿತು ಅನ್ನೋದು ಇನ್ನೂ ನಿಗೂಢವಾಗೇ ಇದೆ. ಇದರ ಮಧ್ಯೆ ಬಳ್ಳಾರಿ ಬೆಂಗಳೂರಿಗೂ ಸ್ಫೋಟದ ಆತಂಕ ಕಾಡ್ತಾ ಇದೆ. ಪ್ರಿಯ ವೀಕ್ಷಕರೇ, ಕಲ್ಲು ಗಣಿಗಾರಿಕೆ ನಡೀತಿರೋದು ಬರೀ ಶಿವಮೊಗ್ಗದಲ್ಲಿ ಮಾತ್ರವಲ್ಲ, ರಾಜ್ಯದ ಉದ್ದಗಲಕ್ಕೂ ಹಲವು ಜಿಲ್ಲೆಗಳಲ್ಲಿ ನಡೆಯುತ್ತಿದೆ. ಆ ಲಿಸ್ಟ್ನಲ್ಲಿ ಗಣಿನಾಡು ಬಳ್ಳಾರಿ ಮತ್ತು ರಾಜ್ಯ ರಾಜಧಾನಿ ಬೆಂಗಳೂರು ಕೂಡ ಸೇರ್ಕೊಂಡಿವೆ. ಹೀಗಾಗಿ ಈ ಎರಡು ಜಿಲ್ಲೆಗಳಲ್ಲೂ ಸ್ಫೋಟದ ಭೀತಿ ಕಾಡ್ತಿದೆ. ಹಾಗೇನೆ ಕೆಆರ್ಎಸ್, ಕೊಡಗು, ಕೋಲಾರ ಮತ್ತು ಧಾರವಾಡ ಕೂಡ ಡೇಂಜರ್ ಝೋನ್ನಲ್ಲಿವೆ. ಹೀಗಾಗಿ ಶಿವಮೊಗ್ಗದಲ್ಲಿ ಜಿಲೆಟಿನ್ ಸ್ಫೋಟ ಬೆನ್ನಲ್ಲೇ ರಾಜ್ಯಾದ್ಯಂತ ಎಚ್ಚರಿಕೆ ವಹಿಸಲಾಗಿದೆ. ಹೌದು ವೀಕ್ಷಕರೇ, ಶಿವಮೊಗ್ಗದ ಹುಣಸೋಡಿನಲ್ಲಿ ನಡೆದ ಸ್ಫೋಟ ಪ್ರಕರಣ ಇಡೀ ರಾಜ್ಯ ಮಾತ್ರವಲ್ಲ, ದೇಶವನ್ನೇ ಬೆಚ್ಚಿ ಬೀಳುವಂತೆ ಮಾಡಿದೆ. ಒಂದ್ ವೇಳೆ ಈ ಘಟನೆ ಜನವಸತಿ ಪ್ರದೇಶದಲ್ಲಿ ನಡೆದಿದ್ರೆ ಅದರಿಂದ ಆಗುತ್ತಿದ್ದ ಅನಾಹುತವನ್ನ ಊಹಿಸಲು ಸಾಧ್ಯವಿಲ್ಲ. ಕ್ರಷರ್ನಲ್ಲಿ ನಡೆದ ಸ್ಫೋಟ ಪ್ರಕರಣದ ಬಳಿಕ ಪುನಃ ಅಕ್ರಮ ಗಣಿಗಾರಿಕೆ ಕುರಿತು ಚರ್ಚೆಗಳು ಆರಂಭವಾಗಿವೆ. ಕಲ್ಲು ಗಣಿಗಾರಿಕೆಗಳಿಗೆ ಬಳಸುತ್ತಿರೋ ಸ್ಫೋಟಕಗಳು ಅಕ್ರಮವಾಗಿ ಬಳಕೆ ಆಗ್ತಿರೋದು ಅಚ್ಚರಿಯ ವಿಷಯದ ಜೊತೆಗೆ ಇದರ ಹಿಂದೆ ದೊಡ್ಡ ಜಾಲವಿದೆಯಾ ಅನ್ನೋ ಹಲವು ಪ್ರಶ್ನೆಗಳು ಎದುರಾಗ್ತಿವೆ. ಇತ್ತೀಚಿನ ದಿನಗಳಲ್ಲಿ ಗಣಿಗಾರಿಕೆ ಹಣ ಉದುರಿಸೋ ಮರಗಳಂತೆ ಭಾವಿಸುತ್ತಿದ್ದು ಪ್ರಭಾವಿಗಳು ಇದನ್ನ ನಡೆಸುತ್ತಿದ್ದಾರೆ. ಸರ್ಕಾರ ಮತ್ತು ಜಿಲ್ಲಾಡಳಿತ ಅನುಮತಿ ಪಡೆದು ನಡೆಯೋ ಅಧಿಕೃತ ಗಣಿಗಾರಿಕೆಗಳಿಗಿಂತ ಅನಧಿಕೃತ ಗಣಿಗಾರಿಕೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಇವೆ. ಇಲ್ಲಿ ಕೆಲಸ ಮಾಡೋ ಕಾರ್ಮಿಕರಿಗೆ ಕನಿಷ್ಠ ಸೌಲಭ್ಯಗಳನ್ನ ನೀಡಿಲ್ಲ. ಹೀಗಾಗಿ ಅವರ ಪ್ರಾಣಕ್ಕೆ ಬೆಲೆಯೇ ಇಲ್ಲದಂತಾಗಿದೆ. ಹಾಗಾದರೆ ರಾಜ್ಯದ ಎಲ್ಲೆಲ್ಲಿ ಕಲ್ಲು ಗಣಿಗಾರಿಕೆ ನಡೆಯುತ್ತಿದೆ, ಎಲ್ಲೆಲ್ಲಿ ಸ್ಫೋಟದ ಭೀತಿ ಎದುರಾಗಿದೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಶಿವಮೊಗ್ಗಕ್ಕೆ ಜಿಲೆಟಿನ್ ಎಲ್ಲಿಂದ ಬಂತು, ಅಲ್ಲಿನ ಸ್ಫೋಟಕ್ಕೆ ಕಾರಣ ಏನು ಅನ್ನೋದನ್ನ ಹೇಳ್ತೀವಿ ನೋಡಿ. ಆಂಧ್ರದಿಂದ ಬಂದಿದ್ದ ಜಿಲೆಟಿನ್ ಲಾರಿ, 6 ಮಂದಿಯಲ್ಲಿ 5 ಸತ್ತರು, ಇನ್ನೋರ್ವ ಏನಾದ? ಶಿವಮೊಗ್ಗ ಸ್ಫೋಟ ಪ್ರಕರಣದಲ್ಲಿ ಜಿಲೆಟಿನ್ ತುಂಬಿದ ಲಾರಿ ಅಲ್ಲಿಗೆ ಹೇಗ್ ಬಂತು ಅಂತ ಹೇಳಿ ಕೆದಕಿ ನೋಡಿದಾಗ ಒಂದೊಂದೇ ರಹಸ್ಯ ಬಯಲಾಗ್ತಾ ಇದೆ. ಆಂಧ್ರದ ಅನಂತಪುರದಿಂದ ಜಿಲೆಟಿನ್ ತುಂಬಿಕೊಂಡು ಹೊರಟಿದ್ದ ಲಾರಿ ಕರ್ನಾಟಕ ಪ್ರವೇಶಿಸಿತ್ತು. ಆನಂತರ ಬಳ್ಳಾರಿ ಮಾರ್ಗವಾಗಿ ಭದ್ರಾವತಿಗೆ ಬಂದ ಲಾರಿಯಲ್ಲಿ ಒಟ್ಟು 3 ಜನರಿದ್ರು. ಬಳಿಕ ಜಿಲೆಟಿನ್ ತುಂಬಿದ ಲಾರಿಗೆ 2 ಬೊಲೆರೋ ಎಸ್ಕಾರ್ಟ್ ಆಗಿ ಫಾಲೋ ಮಾಡ್ತಿದ್ವು. ಇದರಲ್ಲಿ ಸ್ಥಳೀಯರೇ 6 ಮಂದಿ ಇದ್ರು. ಹುಣಸೋಡು ಕ್ರಷರ್ ಪ್ರವೇಶಿಸುತ್ತಿದ್ದಂತೆ 6 ಜನ ಸೇರಿ ಜಿಲೆಟಿನ್ನ ಬೊಲೆರೋಗೆ ಶಿಫ್ಟ್ ಮಾಡುತ್ತಿದ್ರು. ಈ ವೇಳೆ ಮಿಸ್ ಹ್ಯಾಂಡ್ಲಿಂಗ್ ಆಗಿ ಸ್ಫೋಟಗೊಂಡಿದೆ. ಇದರ ಭೀಕರತೆಗೆ ಲಾರಿ, ಬೊಲೆರೋ ವಾಹನ ಸಹ ಛಿದ್ರವಾಗಿವೆ. ಸದ್ಯ 5 ಮೃತದೇಹ ಮಾತ್ರ ಪತ್ತೆಯಾಗಿದ್ದು, ಇನ್ನೂ ಓರ್ವನ ಮೃತದೇಹ ಎಲ್ಲಿ ಅನ್ನೋದೇ ನಿಗೂಢ.
ಇನ್ನು ಶಿವಮೊಗ್ಗದಲ್ಲಿ ಅಕ್ರಮ ಕಲ್ಲು ಕ್ವಾರಿ ಮಿತಿ ಮೀರಿದ್ಯಾ, ಪ್ರಭಾವಿಗಳ ನೆರಳಲ್ಲೇ ಕಲ್ಲು ಗಣಿ ಸ್ಫೋಟ ನಡೀತಿದ್ಯಾ ಅನ್ನೋ ಅನುಮಾನಗಳು ಹುಟ್ಟಿಕೊಂಡಿವೆ. ಶಿವಮೊಗ್ಗ ಸ್ಫೋಟ ಸಂಬಂಧ ಈಗಾಗಲೇ 3 ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಿದೆ. ಈ ವೇಳೆ ಇಂಟ್ರೆಸ್ಟಿಂಗ್ ವಿಷಯಗಳು ಒಂದೊಂದಾಗಿ ಹೊರಬೀಳ್ತಿವೆ. ಒಬ್ಬ ದಂಧೆಕೋರ ಮತ್ತೊಬ್ಬ ಮಾಜಿ ರೌಡಿ ಶೀಟರ್ ಅನ್ನೋದು ಗೊತ್ತಾಗಿದೆ. ಈ ಹಿಂದೆ ಮಟ್ಕಾ ಬಿಡ್ಡರ್ ಆಗಿದ್ದ ಸುಧಾಕರ್ ಕಳೆದ 15 ವರ್ಷಗಳಿಂದ ಕಲ್ಲು ಉದ್ಯಮ ಮಾಡ್ತಾ ಇದ್ದ. ಈತನ ಪಾಲುದಾರ ನರಸಿಂಹ ಮಾಜಿ ರೌಡಿ ಶೀಟರ್ ಅಂತೆ. 10 ವರ್ಷಗಳಿಂದ ರೌಡಿಸಂ ಬಿಟ್ಟು ಕೃಷಿ ಕಲ್ಲು ಉದ್ಯಮಕ್ಕೆ ಕೈ ಹಾಕಿದ. ಇನ್ನು ಅವಿನಾಶ್ ಕುಲಕರ್ಣಿಯ ಜಮೀನಿನಲ್ಲೇ ಈ ಕಲ್ಲು ಕ್ವಾರಿ ನಡೆಸಲಾಗ್ತಿತ್ತು. ಗಣಿಗಾರಿಕೆ ಎಲ್ಲೇ ನಡೆದರೂ ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ಜಿಲ್ಲಾಧಿಕಾರಿಗಳಿಗೆ ಆದೇಶ ಕೊಟ್ಟಿದ್ದೇನೆ. ಯಾರು ಅಕ್ರಮ ಗಣಿಗಾರಿಕೆ ನಡೆದಿದ್ದಾರೆ ಲೈಸೆನ್ಸನ್ನು ತಗೊಂಡು ಗಣಿಗಾರಿಕೆಯನ್ನು ಮಾಡಿ ಅಲ್ಲಿ ನ್ಯಾಯಬದ್ಧವಾಗಿದ್ದರೆ, ಆದರೆ ಅಕ್ರಮವಾದ ಗಣಿಗಾರಿಕೆ ಮಾಡೋದ್ರಿಂದ ಇಲ್ಲ ಸಲ್ಲದ ಕೆಟ್ಟ ಹೆಸರು ಬರುತ್ತೆ, ಅವ್ರಿಗೂ ಒಳ್ಳೆಯದಾಗಲ್ಲ. ಇದರ ದುಷ್ಪರಿಣಾಮ ಎದುರಿಸಬೇಕಾಗುತ್ತೆ. ಅದಕ್ಕೋಸ್ಕರ ಅಕ್ರಮ ಗಣಿಗಾರಿಕೆ ನಿಲ್ಲಿಸಬೇಕು. ಅವರು ಅರ್ಜಿ ಹಾಕಿಬಿಟ್ಟು ಸಕ್ರಮ ಮಾಡಿಸ್ಕೊಳ್ಳಿ, ನಂತರ ಅಗತ್ಯ ಇದ್ದ ಕಡೆ ಗಣಿಗಾರಿಕೆ ಮಾಡೋಕ್ಕೆ ಕೃಷಿ ನಡೆಸೋದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಅದನ್ನು ಪ್ರತಿಯೊಬ್ಬ ಜಿಲ್ಲಾಧಿಕಾರಿಗಳು ಅದನ್ನು ಸ್ಥಳ ತನಿಖೆ ಮಾಡಿ ಸೂಕ್ತವಾದ ನಿರ್ಧಾರವನ್ನು ತಗೊಳ್ಬೇಕು. ಅಕ್ರಮ ಗಣಿಗಾರಿಕೆಗಳು ನಡೀತಾ ಇದ್ದಾವೆ ಶಿವಮೊಗ್ಗದಲ್ಲಿ. ನನಗಿರೋ ಇನ್ಫಾರ್ಮೇಷನ್ ಪ್ರಕಾರ ಮೋರ್ ದೆನ್ 100 ಇಲ್ಲಿಗಲ್ ಮೈನಿಂಗ್ ಈಸ್ ಗೋಯಿಂಗ್ ಆನ್ ಇನ್ ಶಿವಮೊಗ್ಗ ಡಿಸ್ಟ್ರಿಕ್ಟ್. ಪರವಾನಗಿ ಇಲ್ಲದೆ ಯದ್ವಾತದ್ವಾ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಅಂತಂದ್ರೆ ಇಟ್ಸ್ ಎ ಟೋಟಲ್ ಫೇಲ್ಯೂರ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್ and the district administration. Mr. Yediyurappa and district in charge minister Mr. Ishwarappa own the responsibility. ಇಲ್ಲಿ ನಡೀತಾ ಇರತಕ್ಕಂಥ ಕ್ವಾರಿಗಳು ಮತ್ತು ಕ್ರಷರ್ಗಳು ಎಲ್ಲ ಸಕ್ರಮವಾಗಿದ್ದಾವೆ. ಎಲ್ಲ ಅಕ್ರಮವಾಗಿ ನಡೀತಾ ಇರತಕ್ಕಂಥ ಗಣಿಗಾರಿಕೆಯನ್ನು ಕೂಡಲೇ ನಿಲ್ಲಿಸಬೇಕು. ಶಿವಮೊಗ್ಗ ಸ್ಫೋಟದ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು. ಧಾರವಾಡದ ಕ್ರಷರ್ ಮೇಲೆ ದಾಳಿ. ಶಿವಮೊಗ್ಗದಲ್ಲಿ ಜಿಲೆಟಿನ್ ಸ್ಫೋಟಗೊಂಡ ಬೆನ್ನಲ್ಲೇ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ರಾಜ್ಯ ಆಂತರಿಕ ಭದ್ರತಾ ದಳ ದಿಢೀರ್ ದಾಳಿ ಮಾಡಿದೆ. ಈ ವೇಳೆ ಭಾರಿ ಪ್ರಮಾಣದ ಜಿಲೆಟಿನ್ ಮತ್ತು ಸ್ಫೋಟಕಗಳನ್ನು ಸೀಸ್ ಮಾಡಿದ್ದಾರೆ. ಧಾರವಾಡದ ಕಲಘಟಕಿಯಲ್ಲಿ ಶಿವಕುಮಾರ್ ವಿಠನಗೌಡ ಅನ್ನೋರ ಕ್ರಷರ್ಗಳ ಮೇಲೆ ದಾಳಿ ನಡೆಸಿದ್ದು 234 ಜಿಲೆಟಿನ್ ಕಡ್ಡಿ, 67 ಎಲೆಕ್ಟ್ರಿಕ್ ಸ್ಫೋಟಕಗಳನ್ನು ಸೀಸ್ ಮಾಡಿದ್ದಾರೆ. ಬೇಬಿ ಬೆಟ್ಟದಲ್ಲಿ ಅಕ್ರಮ ಗಣಿಗಾರಿಕೆ. ಕೆಆರ್ಎಸ್ ಡ್ಯಾಂಗೂ ಆತಂಕ. ಮಂಡ್ಯ ಜಿಲ್ಲೆಯ ಪಾಂಡವಪುರದ ಬೇಬಿ ಬೆಟ್ಟದಲ್ಲಿ ಅಕ್ರಮ ಗಣಿಗಾರಿಕೆ ಎಗ್ಗಿಲ್ಲದೆ ನಡೆಯುತ್ತಿದೆ. ಇದರಿಂದಾಗಿ ಕೆಆರ್ಎಸ್ ಡ್ಯಾಂಗೆ ತೊಂದರೆ ಆಗುತ್ತೆ ಅನ್ನೋ ಆತಂಕವಿದೆ. ನಿಮಗೆ ಗೊತ್ತಿದೆಯೋ ಇಲ್ವೋ? ನಿಜ ಹೇಳಬೇಕು ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ 100 ಲೈಸೆನ್ಸ್ ಇಲ್ಲದ ಕ್ರಷರ್ಗಳಿವೆ. ಇಲ್ಲೂ ಶಿವಮೊಗ್ಗದಲ್ಲಿ ಆದಂತ ಅನಾಹುತ ನಡೆದ್ರೆ ಏನ್ ಗತಿ ಅನ್ನೋ ಆತಂಕ ಜನರನ್ನ ಕಾಡ್ತಾ ಇದೆ. ಈ ಬಗ್ಗೆ ಮಾತನಾಡಿದ ಸಚಿವ ನಾರಾಯಣಗೌಡ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಈ ಕೂಡಲೇ ಅಕ್ರಮ ಗಣಿಗಾರಿಕೆ ನಿಲ್ಲಬೇಕು ಅಂತ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಸಚಿವರು ವಾರ್ನಿಂಗ್ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಪಾಂಡವಪುರದ ಬೇಬಿ ಬೆಟ್ಟಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಕೆಆರ್ಎಸ್ ಬಗ್ಗೆ ಹೋರಾಟ ನಡೆಯುತ್ತಾ ಇರೋದಕ್ಕೋಸ್ಕರ ಹೋಗಿ ಸೈಡ್ ಇನ್ಸ್ಪೆಕ್ಷನ್ ಮಾಡಿ ಕೆಆರ್ಎಸ್ ಡ್ಯಾಂಗೆ ಯಾವುದೇ ತರಹದ ತೊಂದರೆ ಆಗಬಾರದು ಅಂತೇಳಿ ಡಿಲ್ಲಿಯಿಂದ ತಜ್ಞರನ್ನ ಕರೆಸಿ ಆ ಸ್ಟೇಟ್ಮೆಂಟ್ ಮತ್ತು ರಿಪೋರ್ಟ್ ಬರೋ ತನಕ ಇದನ್ನ ನಿಲ್ಲಿಸಬೇಕು ಅಂತೇಳಿ ನಾವು ಮಿನಿಸ್ಟ್ರು ಸಿಸಿ ಪಾಟೀಲ್ ಸಾಹೇಬರು ವಾರ್ನಿಂಗ್ ಮಾಡಿ ಬಂದ್ರು. ಗಣಿನಾಡು ಬಳ್ಳಾರಿಯಲ್ಲೂ ಸ್ಫೋಟದ ಆತಂಕ. ಬಳ್ಳಾರಿ ಅಂದ್ರೆ ಥಟ್ ಅಂತ ನೆನಪಾಗೋದು ಗಣಿಗಾರಿಕೆ. ಬಳ್ಳಾರಿಯಲ್ಲಿ ಬರೀ ಮಣ್ಣಷ್ಟೇ ಅಲ್ಲ, ಕಲ್ಲು ಗಣಿಗಾರಿಕೆಯೂ ನಡೆಯುತ್ತಿದೆ. ಹೀಗಾಗಿ ಜಿಲೆಟಿನ್, ಅಮೋನಿಯಂ ನೈಟ್ರೇಟ್ ನಂತ ಸ್ಫೋಟಕಗಳು ಬಳ್ಳಾರಿಯಲ್ಲೂ ಹೆಚ್ಚಿರೋ ಸಾಧ್ಯತೆ ಇದೆ. ಅದರಲ್ಲೂ ಆಂಧ್ರದಿಂದ ಬಳ್ಳಾರಿಗೆ ಜಿಲೆಟಿನ್ ಅಂತ ಸ್ಫೋಟಕ ವಸ್ತುಗಳು ಸರಬರಾಜಾಗುವ ಸಾಧ್ಯತೆ ಇದೆ. ಹೀಗಾಗಿ ಗಣಿಗಾರಿಕೆ ನಡೆಸೋ ವೇಳೆ ಅಪ್ಪಿತಪ್ಪಿ ಸ್ಫೋಟಗೊಂಡ್ರೆ ಏನ್ ಗತಿ ಅನ್ನೋ ಆತಂಕ ಬಳ್ಳಾರಿಗರನ್ನ ಕಾಡ್ತಾ ಇದೆ. ಇನ್ನು ರಾಜ್ಯ ರಾಜಧಾನಿ ಬೆಂಗಳೂರಿನ ಸುತ್ತಮುತ್ತ ಅಂದ್ರೆ ದೇವನಹಳ್ಳಿ, ರಾಮನಗರ ಮತ್ತು ಕನಕಪುರ ಸೇರಿದಂತೆ ಹಲವು ಕಡೆ ಕಲ್ಲು ಗಣಿಗಾರಿಕೆ ನಡೆಯುತ್ತಿದೆ. ಆದ್ರೆ ಎಷ್ಟು ಜನ ಪರವಾನಗಿ ಪಡ್ಕೊಂಡು ಕಲ್ಲು ಗಣಿಗಾರಿಕೆ ನಡೆಸುತ್ತಿದ್ದಾರೆ ಅನ್ನೋ ಅನುಮಾನಗಳು ಹೆಚ್ಚಾಗಿವೆ. ಇಲ್ಲೂ ಕೂಡ ಬೃಹತ್ ಬಂಡೆಗಳನ್ನ ಸ್ಫೋಟಿಸೋಕೆ ಜಿಲೆಟಿನ್ ಮತ್ತು ಅಮೋನಿಯಂ ನೈಟ್ರೇಟ್ ನಂತ ಸ್ಫೋಟಕಗಳನ್ನ ಬಳಸೋ ಸಾಧ್ಯತೆ ಇದೆ.
ಆದರೆ ಆ ಸ್ಫೋಟಕಗಳನ್ನ ಸಾಗಿಸೋ ವೇಳೆ ಒಂದು ಸ್ವಲ್ಪ ಎಡವಟ್ಟಾದ್ರೂ ಶಿವಮೊಗ್ಗದಲ್ಲಿ ಆದಂತಹ ಅನಾಹುತ ಮರುಕಳಿಸೋ ಆತಂಕ ಬೆಂಗಳೂರಿಗರನ್ನು ಕಾಡ್ತಿದೆ. ಕೊಡಗಿನಲ್ಲೂ ಗುಡ್ಡ ಕುಸಿತದ ಆತಂಕ. ಕೊಡಗಿನಲ್ಲೂ ಕಲ್ಲು ಗಣಿಗಾರಿಕೆ ಎಗ್ಗಿಲ್ಲದೆ ನಡೆಯುತ್ತಿದೆ. ಇಲ್ಲೇನಾದ್ರೂ ಶಿವಮೊಗ್ಗದಲ್ಲಿ ಆದಂತಹ ಸ್ಫೋಟ ನಡೆದ್ರೆ ಭೂಮಿಕಂಪನ ಗ್ಯಾರಂಟಿ. ಹಾಗೇನೆ ಬೆಟ್ಟ ಗುಡ್ಡಗಳು ಕುಸಿದ್ರೂ ಅಚ್ಚರಿ ಇಲ್ಲ. ಯಾಕೆಂದ್ರೆ ಶಿವಮೊಗ್ಗದಲ್ಲಿ ಸ್ಫೋಟ ಸಂಭವಿಸಿದ ಸುಮಾರು 14 ಕಿಲೋಮೀಟರ್ ದೂರದಲ್ಲಿರೋ ನಗರದ ಕಟ್ಟಡಗಳೇ ಶೇಕ್ ಆಗಿದ್ವು. ಪರಿಸ್ಥಿತಿ ಹೀಗಿರಬೇಕಾದ್ರೆ ಕೊಡಗಿನಲ್ಲಿ ಸ್ಫೋಟವಾದ್ರೆ ಗುಡ್ಡಗಳು ಕುಸಿಯೋದಿಲ್ವೇ? ನಿಮಗೆ ಗೊತ್ತಿರಲಿ ವೀಕ್ಷಕರೇ, ಕೊಡಗಿನ ಬ್ರಹ್ಮಗಿರಿ ಮತ್ತು ಗಜಗಿರಿ ಬೆಟ್ಟಗಳು ಆಗಾಗ ಕುಸಿಯೋ ಕಾರಣ ಅಲ್ಲಿ ತೆಗೆದ ಇಂಗು ಗುಂಡಿಗಳೇ ಕಾರಣ ಅನ್ನೋ ಮಾತುಗಳಿವೆ. ಹೀಗಾಗಿ ಸಾಮಾನ್ಯ ಮಳೆ ಬಂದ್ರೆ ಸಾಕು ಬೆಟ್ಟ ಗುಡ್ಡಗಳ ಮಣ್ಣು ಸಡಿಲಗೊಳ್ಳುತ್ತಿದೆ, ತಗ್ಗು ಪ್ರದೇಶದ ಮೇಲೆ ಕುಸಿದು ಬೀಳ್ತಿವೆ. ಪರಿಸ್ಥಿತಿ ಹೀಗಿರುವಾಗ ಭೀಕರ ಸ್ಫೋಟ ಸಂಭವಿಸಿದ್ರೆ ಬೆಟ್ಟ ಗುಡ್ಡಗಳ ಅಡಿಯಲ್ಲಿ ಕಂಪನ ಸೃಷ್ಟಿಯಾಗಿ ಕುಸಿದು ಬೀಳೋ ಆತಂಕ ಇದೆ. ಈ ಜಿಲ್ಲೆಗಳಷ್ಟೇ ಅಲ್ಲ, ರಾಜ್ಯದ ಇನ್ನೂ ಹಲವು ಜಿಲ್ಲೆಗಳಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಅಲ್ಲೂ ಕೂಡ ಸ್ಫೋಟದ ಭೀತಿ ಕಾಡ್ತಾ ಇದೆ. ಹಾಗಾದ್ರೆ ಯಾವುವು ಆ ಜಿಲ್ಲೆಗಳು? ಅಕ್ರಮ ಗಣಿಗಾರಿಕೆ ನಿಲ್ಲಿಸೋಕೆ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದನ್ನ ತೋರಿಸ್ತೀವಿ. ಆದ್ರೆ ಅದಕ್ಕೂ ಮುನ್ನ ಪುಟ್ಟದೊಂದು ಬ್ರೇಕ್. ಸದ್ಯ ಕಲ್ಲು ಕ್ವಾರಿಗಳು ಶಿವಮೊಗ್ಗ, ಬಳ್ಳಾರಿ, ಬೆಂಗಳೂರು ಮಾತ್ರವಲ್ಲ ಇಡೀ ರಾಜ್ಯಾದ್ಯಂತ ವ್ಯಾಪಿಸಿಕೊಂಡಿವೆ. ಅದರಲ್ಲೂ ಉತ್ತರ ಕನ್ನಡ, ಕೋಲಾರ, ಚಿಕ್ಕಬಳ್ಳಾಪುರ, ರಾಯಚೂರು, ಗದಗ, ಕಲಬುರಗಿ, ಬೀದರ್, ಮಂಡ್ಯ, ಚಾಮರಾಜನಗರ ಮತ್ತು ರಾಮನಗರ ಸೇರಿ ಹಲವೆಡೆ ಕಲ್ಲು ಕ್ವಾರಿಗಳಿವೆ. ಆದರೆ ಒಂದು ಅಂದಾಜಿನ ಪ್ರಕಾರ ರಾಜ್ಯದಲ್ಲಿ 2,000ಕ್ಕೂ ಹೆಚ್ಚು ಅಕ್ರಮ ಕಲ್ಲು ಕ್ವಾರಿಗಳು ನಡೆಯುತ್ತಿವೆ. ಅಲ್ಲಿ ಬಳಸೋ ಸ್ಫೋಟಕಕ್ಕೂ ಕೂಡ ಪರವಾನಗಿ ಇರಲ್ಲ. ಹೀಗಾಗಿ ಎಷ್ಟು ಪ್ರಮಾಣದ ಸ್ಫೋಟಕ ರಾಜ್ಯದ ಉದ್ದಗಲಕ್ಕೂ ಅಡಗಿದೆಯೋ ಅದು ಒಂದೊಮ್ಮೆ ಸ್ಫೋಟಗೊಂಡ್ರೆ ಗತಿ ಏನು ಅನ್ನೋ ಆತಂಕ ಹೆಚ್ಚಾಗಿದೆ. ಸದ್ಯ ರಾಜ್ಯದ ಉದ್ದಗಲಕ್ಕೂ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಯುತ್ತಿದ್ದು ಇಡೀ ರಾಜ್ಯವೇ ಅಪಾಯದಲ್ಲಿ ಸಿಲುಕಿದಂತಿದೆ. ಶಾಕಿಂಗ್ ನ್ಯೂಸ್ ಏನಂದ್ರೆ, ಈ ಅಕ್ರಮ ಕಲ್ಲು ಗಣಿಗಾರಿಕೆಯನ್ನ ರಾಜ್ಯದ ಪ್ರಭಾವಿ ರಾಜಕಾರಣಿಗಳೇ ನಡೆಸುತ್ತಿದ್ದಾರೆ, ಅಥವಾ ಅಕ್ರಮ ಕಲ್ಲು ಗಣಿಗಾರಿಕೆಗೆ ಪ್ರಭಾವಿ ರಾಜಕಾರಣಿಗಳ ಶ್ರೀರಕ್ಷೆ ಇದೆ. ಕಳೆದ 10 ವರ್ಷಗಳ ಹಿಂದೆ ರಾಜ್ಯದಲ್ಲಿ ಅಕ್ರಮ ಗಣಿಗಾರಿಕೆ ದೊಡ್ಡ ವಿವಾದ ಎಬ್ಬಿಸಿತ್ತು. ಇದರಿಂದ ಕೆಲವರು ಜೈಲಿಗೆ ಕೂಡ ಹೋಗಿದ್ರು. ಹೀಗಾಗಿ ಈ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಮುತುವರ್ಜಿ ವಹಿಸಿದ್ರಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಬೇರೆ ದಾರಿ ಇಲ್ಲದೆ ಅಕ್ರಮ ಖನಿಜ ಗಣಿಗಾರಿಕೆಗೆ ಕಡಿವಾಣ ಹಾಕಿದ್ವು. ಆದರೆ ಅಕ್ರಮ ಕಲ್ಲು ಮತ್ತು ಮರಳು ಗಣಿಗಾರಿಕೆ ಮಾತ್ರ ಎಗ್ಗಿಲ್ಲದೆ ನಡೆಯುತ್ತಿದೆ. ಆದ್ರೀಗ ಇವೇ ಅಕ್ರಮ ಕಲ್ಲು ಗಣಿಗಾರಿಕೆಗಳಿಂದ ಸ್ಫೋಟದ ಭೀತಿ ಎದುರಾಗಿದೆ. ಅಕ್ರಮ ಕಲ್ಲು ಗಣಿಗಾರಿಕೆಯನ್ನ ಸರ್ಕಾರ ಕಾನೂನುಬದ್ಧಗೊಳಿಸಬೇಕು. ಬಳಿಕ ನಿಯಮಗಳು ಉಲ್ಲಂಘನೆಯಾಗುತ್ತಿವೆಯೇ ಅನ್ನೋದನ್ನ ಆಗಿಂದಾಗೆ ಪರಿಶೀಲಿಸುತ್ತಿರಬೇಕು. ಹಾಗೇನೆ ಜಿಲೆಟಿನ್, ವಾಟರ್ ಜೆಲ್, ಗೋರ್ಗಮ್, ಡಿಟೋನೇಟರ್, ಡೈನಮೈಟ್ ನಂತ ಯಾವುದೇ ಸ್ಫೋಟಕ ಬಳಸಬೇಕಾದ್ರೂ ಅದಕ್ಕೆ ಪರವಾನಗಿ ಕಡ್ಡಾಯ ಮಾಡಬೇಕು. ಹಾಗೇನೆ ಇಂಥ ಸ್ಫೋಟಕಗಳನ್ನ ಸುರಕ್ಷಿತವಾಗಿ ಸಾಗಿಸಬೇಕಾದ್ರೂ ಆಯಾ ರಾಜ್ಯದಲ್ಲಿರೋ ಪೆಟ್ರೋಲಿಯಂ ಮತ್ತು ಸ್ಫೋಟಕ ನಿಯಂತ್ರಣ ಸಂಸ್ಥೆಯ ಪರ್ಮಿಷನ್ ಪಡೆಯೋ ಹಾಗೆ ಮಾಡಬೇಕು. BSO ಸುರಕ್ಷತಾ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಅಷ್ಟೇ ಅಲ್ಲ, ಇಂಥ ಸ್ಫೋಟಕಗಳ ಬಳಕೆಗೂ ಮುನ್ನ ಅವುಗಳ ಬಳಕೆ ಉದ್ದೇಶ, ಪ್ರಮಾಣ, ಗಣಿಗಾರಿಕೆ ಸಂಬಂಧಿಸಿದ ಎಲ್ಲ ಪರವಾನಗಿಗಳನ್ನು ಸಲ್ಲಿಸಬೇಕು. ಪರವಾನಗಿ ಇಲ್ಲದೆ ಯಾವುದೇ ಸ್ಫೋಟಕ ಬಳಸುವಂತಿಲ್ಲ ಅನ್ನೋ ನಿಯಮ ಜಾರಿಗೊಳಿಸಬೇಕು. ಆಗ ಮಾತ್ರ ಇಂಥ ಭಯಾನಕ ಸ್ಫೋಟಕಗಳಿಗೆ ಕಡಿವಾಣ ಹಾಕೋಕೆ ಸಾಧ್ಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.